ನಮ್ಮ ಜೊತೆಗೆ ಇದೀಗ ಶಾಸಕರಾದಂಥ ಉದಯ್ ಕದಲೂರು ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪಷ್ಟತೆ ಬೇಕು, ಹೈಕಮಾಂಡನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ರಿ, ಏನು ಹೇಳ್ತೀರಿ? ಅಲ್ಲ, ಈಗ ವಿರೋಧ ಪಕ್ಷದವರು ಇದನ್ನೊಂದು ಆಹಾರ ಮಾಡ್ಕೊಂಡು ದಿನನಿತ್ಯ ಟಿ ವಿ ಮಾಧ್ಯಮದಲ್ಲಿ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಅವರೇ ಏನೋ ನಮ್ಮ ಪಾರ್ಟಿನ ಅವರೇ ನಿರ್ಧಾರ ಮಾಡೋ ಥರ ಬಿಂಬಿಸ್ತಾರೆ. ಇಲ್ಲೇನೋ ಗೊಂದಲ ಇದೆ ಅನ್ನೋದನ್ನು ಸೃಷ್ಟಿಸ್ತಾ ಇದ್ದಾರೆ. ಚುನಾವಣೆಗಳು ಬರ್ತಾ ಇದ್ದಾವೆ, ಅದಕ್ಕೋಸ್ಕರ ನಾವು ಇದಕ್ಕೆ ಒಂದು ತೆರೆ ಎಳೆದು ಬಿಡಿ ಏನು ಅಂತ ಸ್ಪಷ್ಟತೆ ಕೊಟ್ಬಿಟ್ರೆ ಯಾರು ಮಾತಾಡೋಕ್ಕೆ ಬರಲ್ಲ. ಈಗ ಅವ್ರು ಮಾತಾಡಿಲ್ಲ ಅಂತ ಇವರು ಯಾವುದೋ ಒಂದು ಸ್ಟೇಟ್ಮೆಂಟ್ಗಳನ್ನ ಕೇಳ್ಕೊಂಡು ಇವರೊಂದಷ್ಟು ಕ್ರಿಯೇಟ್ ಮಾಡ್ಕೊಂಡು ಗೊಂದಲ ಸೃಷ್ಟಿ ಮಾಡಿ ನಾವು ಚುನಾವಣೆ ಗೆದ್ದುಬಿಡ್ಬೋದು ಅಂತ ಕನಸು ಕಾಣ್ತಿದ್ದಾರೆ. ನಾವು ಅದಕ್ಕೆ ಅವಕಾಶ ಕೊಡಲ್ಲ. ನಾವು ಹೈಕಮಾಂಡ್ಗೆ ಮನವರಿಕೆ ಮಾಡಿ ಇದಕ್ಕೆ ಒಂದೇನಾದ್ರು ಒಂದು ಸಂದೇಶ ನೀವು ಅಲ್ಲಿಂದ ಕೊಡಿ ಅಂತ ನಾವು ಕೇಳ್ಕೊತೀವಿ. ಸ್ಪಷ್ಟತೆ ಅಂದರೆ ಯಾವಾಗ ಕೊಡ್ಬೇಕಂತೀರಾ? ಎಷ್ಟು ಶೀಘ್ರ ಕೊಡ್ತಾರೆ, ಅಥವಾ ಇದು ಚರ್ಚೆ ನಿಂತೋಗ್ಬಿಟ್ರೆ ನಮಗೇನು ಅವಶ್ಯಕತೆ ಇಲ್ಲ. ಚರ್ಚೆ ಮುಂದುವರೆದ್ರೆ ನಮಗೆ ಸ್ಪಷ್ಟತೆಯನ್ನು ಕೇಳ್ತೀವಿ. ಅಂದರೆ ಹೈಕಮಾಂಡ್ ಭೇಟಿ ಮಾಡೋ ವಿಚಾರ ಇದೆಯಾ? ಅನಿವಾರ್ಯ ಆದರೆ ಭೇಟಿ ಮಾಡ್ತೀವಿ, ಹೋಗ್ತೀವಿ. ನಮ್ಮೆಲ್ಲ ಶಾಸಕರು ಕಾಂಗ್ರೆಸ್ ಪಕ್ಷ ಹೋಗ್ತೀವಿ. ನಾವು 140 ಜನ ಇದ್ದೀವಿ. ಅಟ್ ಎ ಟೈಮ್ ಎಲ್ಲರೂ ಹೋಗೋಕ್ಕಾಗಲ್ಲ, ಒಂದು 50-60 ಜನ ಹೋಗ್ತೀವಿ. ಯಾವಾಗ ಅಂತ ಏನಾದ್ರು ಮಾತನಾಡ್ಕೊಂಡಿದ್ದೀರಾ ಸರ್ ಶಾಸಕರೆಲ್ಲರೂ? ಈಗ ನೋಡಿ, ಈಗೆಲ್ಲ ಅಸೆಂಬ್ಲಿ ಶುರು ಆಗ್ತಾ ಇದೆ, ಈಗೆಲ್ಲ ಸಿಗ್ತಾರೆ, ಸೇರ್ತೀವಿ, ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಅಂದರೆ ಬಡ್ಜೆಟ್ಗೂ ಮುಂಚಿತವಾಗಿ ಹೋಗುವಂಥ ಯೋಚನೆ ಏನಾದರೂ ಇದೆಯಾ? ಮೋಸ್ಟ್ಲಿ ಆಫ್ಟರ್ ಬಡ್ಜೆಟೇ ಹೋಗ್ಬೋದು. ಬಡ್ಜೆಟ್ ಮುಗಿಸ್ಕೊಂಡೇ ಹೋಗ್ತೀವಿ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗಿರತಕ್ಕಂಥವ್ರು ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಪೂರ್ಣಾವಧಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನೀವು ಸಹ DCM DK ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಅವ್ರಿಗೊಂದು ಅವಕಾಶ ಬೇಕು ಅಂತ ಕೇಳ್ತಾ ಇದ್ದೀರಾ? ಅವ್ರಿಗೆ ಅವಕಾಶ ಬೇಕು ಅನ್ನೋದು ಕೇಳ್ತೀವಿ, ಬೇಕು. ಅದು ಅದರಲ್ಲೇನು ಎರಡನೇ ಮಾತಿಲ್ಲ. ಸೊ ನಾವಿನ್ನೇನು ಯಾರ ಬಗ್ಗೆ ವಿರೋಧ ಏನಿಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ವಿರೋಧನೋ ಇನ್ನೊಂದು ಇಲ್ಲ. ಇವ್ರಿಗೆ ಭಾಳಷ್ಟು ಶ್ರಮಪಟ್ಟು ಪಕ್ಷವನ್ನು ಬಲಪಡಿಸಿದ್ದಾರೆ. ಕಷ್ಟ ಟೈಮಲ್ಲೆಲ್ಲ ಪಕ್ಷಕ್ಕೆ ಮುಜುಗರ ಆಗದಂಗೆ ಪಕ್ಷನ ಎಲ್ಲ ಹಂತದಲ್ಲೂ ಸಕ್ಸಸ್ ಆಗಲಿಕ್ಕೆ, ಗೆಲುವಿಗೆ ಭಾಳ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮತ್ತು ಹೆಚ್ಚು ಹಾರ್ಡ್ ವರ್ಕ್ ಮಾಡಿ ಪಕ್ಷ ಸಂಘಟನೆ ಮಾಡ್ತಾರೆ. ಅಂದರೆ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಆಗಲಿ ಅಂತೀರಾ? ಕೊಟ್ಟ ಮಾತು ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಕೊಟ್ಟ ಮಾತು ನಮ್ಮ ಜೊತೆ ಯಾರು ಮಾತಾಡಲಿಲ್ಲ. ನಾವು ಅವ್ರಿಗೆ ಇಷ್ಟೆಲ್ಲ ಸಂಘಟನೆ ಮಾಡ್ತಾರೆ, ನೆಕ್ಸ್ಟಿಗೂ ನಾವು ಇನ್ನೂ ಜಾಸ್ತಿ ಗೆಲ್ಲಬೇಕು ಇದಕ್ಕಿನ್ನ ಅನ್ನೋದು ನಮ್ಮ ಟಾರ್ಗೆಟು. ಒಂದು ಹೈಕಮಾಂಡ್ ನಾಯಕರು ಏನೋ ಒಂದು ಇತ್ಯರ್ಥ ಮಾಡಬೇಕು, DCM DK ಶಿವಕುಮಾರ್ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲೇ ದಲಿತ CM ಕೂಗು ಮತ್ತೆ ಜೋರಾಗ್ತಾ ಇದೆ, ಏನು ಹೇಳ್ತೀರಿ? ದಲಿತ CM ಕೇಳೋದು ಅವ್ರಿಗೆ ಬಿಟ್ಟದ್ದು, ಅದನ್ನೇನು ಕೇಳೋದೇನು ತಪ್ಪು ಅಂತ ಹೇಳಲ್ಲ, ಅಥವಾ ಯಾರು ಆಗಬೇಡಿ ಅಂತೂ ಯಾರು ಇಲ್ಲಿ ಹೇಳ್ತಾ ಇಲ್ಲ. ದಲಿತರು ಕೊಡಬಾರ್ದು ಅನ್ನುವಂಥದ್ದು ಎಲ್ಲೂ ಯಾರು ಚರ್ಚೆ ಮಾಡಿಲ್ಲ. ಅವರು ಕೇಳೋದು ಅವರ ಧರ್ಮ ಕೇಳ್ಕೊಳ್ಳಿ. ಅದೇ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದಾದ್ರೆ ದಲಿತರನ್ನೇ CM ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನೀವು DK ಶಿವಕುಮಾರ್ ಅಂತೀರಾ? ನಾವು ಹೇಳ್ತೀವಿ, ನಮ್ಮ ಲೀಡ್ರು ಹೇಳ್ತೀವಿ. ಹಂಗಲ್ಲ, ಹೌದು, ಆಗಲೇಬೇಕು. ಈಗ ಇವತ್ತು ಇಷ್ಟೆಲ್ಲ ಹೊಡೆತದ ಮೇಲೆ ಹೊಡೆತ ತಿಂದು ಅವರು ಪಕ್ಷಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿ ಕೇಸ್ ಹಾಕ್ಸ್ಕೊಂಡು ಇಷ್ಟೆಲ್ಲ ಮಾಡಿ ಹಂಗೂ ಎದುರ್ದೇ ಎದೆಗುಂದೇ ಪಕ್ಷ ಸಂಘಟಿಸಲು ಯಶಸ್ವಿಯಾಗಿದ್ದಾರೆ. ಅವ್ರಿಗೆ ಅವಕಾಶ ಕೊಡಲೇಬೇಕು. ತಾವೆಲ್ಲ ಪ್ರಥಮವಾಗಿ ಶಾಸಕರಾದಂಥವ್ರು ಸಚಿವ ಸ್ಥಾನ ಬೇಕು ಅಂತ ಹೇಳಿ ಒಂದು ಬೇಡಿಕೆ ಇಟ್ಟಿದ್ರಿ. ನಮಗೇನು ವೈಯಕ್ತಿಕವಾಗಿ ನಾವು ಕೇಳ್ಕೊಂಡಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ಹೊಸಬರನ್ನ ಆಯ್ಕೆ ಮಾಡಿದ್ದಾರೆ. ಭಾಳಷ್ಟು ಅತಿ ಹೆಚ್ಚು ಹೊಸಬರು ಯಂಗ್ಸ್ಟರ್ಸ್ ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಯಂಗ್ಸ್ಟರ್ಸ್ಗೂ ಕೊಡಿ, ಪಕ್ಷ ಸಂಘಟನೆ ಆಗುತ್ತೆ, ಆ್ಯಕ್ಟಿವಾಗಿ ಕೆಲಸ ಮಾಡ್ತಾರೆ. ಮಿಕ್ತವ್ರಿಗೂ ಒಂದು ಇನ್ಸ್ಪಿರೇಷನ್. DK ಶಿವಕುಮಾರ್ ಅವ್ರು ಹೇಳ್ತಾ ಇರುವಂಥದ್ದು ಹೊಸಬ್ರು ಬೆಳಿಬೇಕು, ಯುವಕರಿಗೆ ಒಂದು ಆದ್ಯತೆ ಸಿಗಬೇಕು, ಅವ್ರಿಗೊಂದು ಪ್ರೋತ್ಸಾಹ ಸಿಗಬೇಕು ಅಂತ ಹೇಳ್ತಾರೆ. ಆದರೆ CM ಅವ್ರು ಹೇಳ್ತಾ ಇರುವಂಥದ್ದು ಹೊಸಬರಿಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಾರಲ್ಲ. ಈಗ ಅವರು ಕಳೆದ ಏನು ಮಂತ್ರಿಮಂಡಲ ರಚನೆ ಮಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮಾಡ್ತಲ್ಲ ಆ ಥರ ಚರ್ಚೆ ಮಾಡ್ಕೊಂಡವ್ರಂತೆ. ಸೊ ಅವತ್ತಿಗೆ ಮಾಡ್ಕೊಂಡಿದ್ರು, ಮುಂದೆ ಕೊಡಬಾರ್ದು ಅನ್ನೋವಂಥದ್ದು ಏನಿಲ್ಲ. ಬೇರೆ ಬೇರೆ ಪಾರ್ಟಿಲಿ ಹೊಸಬ್ರನ್ನ ಒಂದೇ ಸರಿ ಗೆದ್ದವ್ರನ್ನೆಲ್ಲ ಮುಖ್ಯಮಂತ್ರಿ ಮಾಡಿಬಿಟ್ಟವ್ರೆ. 4-5 ಮಂತ್ರಿ ಕೊಡಬಾರ್ದು ಅಂತೇನು ಕಾನೂನೇನು ಮಾಡಲಿಲ್ಲ, ಚರ್ಚೆ ಮಾಡಿದರೆ. ಭಾಳಷ್ಟು ಜನ ಸೀನಿಯರ್ಸ್ ಇದ್ದರು ಅಂತ ಕಳೆದ ಬಾರಿ ಮಂತ್ರಿಮಂಡಲದಲ್ಲಿ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಬದಲಾದ ಸನ್ನಿವೇಶದಲ್ಲಿ ಹೊಸಬ್ರಿಗೂ ಕೊಟ್ಟರೆ ಸಂತೋಷ, ಕೊಡಬೇಕಾಗ್ತದೆ.
ಮುಂದಿನ ವಾರ ಹೋಗ್ತೀರಾ ಸರ್ ಏನಾದ್ರು ದೆಹಲಿಗೆ? ನಾಯಕತ್ವ ಬದಲಾವಣೆ ಬೇಕಂತೀರೋ ಅಥವಾ ಒಂದು ಸ್ಪಷ್ಟತೆ ಬೇಕಂತೀರೋ? ನಾವು ಸ್ಪಷ್ಟತೆ ಕೇಳ್ತೀವಿ, ಹೋಗಿದ್ರೆ ನಿಮ್ಗೆಲ್ಲ ಹೇಳ್ಬಿಟ್ಟೆ ಹೋಗ್ತೀವಿ, ಕದ್ದು ಹೋಗಲ್ಲ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಉದಯ್ ಕದಲೂರ್ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.